ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಓ ಯಾಕೆ ಹೇಳ್ತಾ ಇದ್ಯಾ? ಸುಮ್ಮನವ್ರೆ, ನೀವೇ ಒಂದು ಹೆಸರಿಡಿ. ಸಾಹೇಬ್ರೆ, ಅವ್ರ ಆಸೆ ಪಟ್ಟಿರೋದು ನೀವ್ ಹೆಸರಿಡ್ಲಿ ಅಂತ. ನೀವೇ ಇಡಿ. ನಾನಾ? ನಂಗದೆಲ್ಲ ಬರಲ್ಲ. ಸಾಹೇಬ್ರೆ, ನೀವ್ ಕಣ್ ಮುಚ್ಕೊಳ್ಳಿ. ಕಣ್ ಮುಚ್ಕೊಂಡಾಗ ನಿಮ್ ಹೃದಯಕ್ಕೆ ಯಾವ ಹೆಸರು ಬರುತ್ತೋ ಆ ಹೆಸರು ನೀಡಿ. ಯವ್ವ, ನೀನ್ ಭಾಳ ಚಲೋ ಹೇಳಿದಿ. ನಮ್ಮ ಸಾಹೇಬ್ರು ಕಣ್ಣು ಮುಚ್ಚಿದ್ರು ಅಷ್ಟ, ಕಣ್ಣು ತೆಗೆದ್ರು ಅಷ್ಟ, ಅವ್ರ ಬಾಯಾಗ ಬರೋ ಹೆಸರು ಒಂದ, ಸುಮನ. ಸುಮನ ಅಂತಾನೆ ಇಟ್ಬಿಡ್ರಿ, ಕಾಲೋನಿಗೆ ಮತ್ತೊಂದು ಸುಮನಕ್ಕ ಬರ್ಲಿ. ಚಿಟ್ಟಣ್ಣ, ಪದ್ಮ 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 ಹೆಸರು ಚೆನ್ನಾಗಿದೆ. ಪದ್ಮ ನಮ್ಮಮ್ಮನ ಹೆಸರು. ತುಂಬಾ ಶಾಂತ ಸ್ವಭಾವದವರು, ತುಂಬಾ ಸಂಸ್ಕಾರ ಇರೋರು, ತುಂಬಾ ಶಾಂತ ಮೂರ್ತಿ. ಮನೆ ಸಮಸ್ಯೆಗಳನ್ನ ತುಂಬಾ ಲೀಲಾಜಾಲವಾಗಿ ಬಗೆಹರಿಸ್ತಾರೆ. ಇವಳು ಹಾಗೆ ಆಗ್ಲಿ. ಅವ್ರು ಇಲ್ಲಿಂದ ಹೋಗೋವರೆಗೂ ಯಾರಿಗೂ ಅನುಮಾನ ಬರಬಾರ್ದು. ತುಂಬಾ ಹುಷಾರಾಗಿರ್ಬೇಕು. ಕಾಶಿ, ನನ್ನ ಮಾತು ಕೇಳು. ಅವ್ರು ಇಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತವಾಗ್ಲೂ ನನ್ನಲ್ಲಿರೋದು ಅಪಾಯ. ನನ್ನನ್ನು ಇವರಿಂದ ಆಚೆ ಕಳಿಸ್ಬಿಡು. ಆಮೇಲೆ ನನ್ನ ರಾಜ್ಯನೇ ಬಿಟ್ಟು ಹೊಂಟೋಗ್ತೀನಿ. ಏಯ್, ಪೊಲೀಸು ಎಲ್ಲ ಕಡೆಯಿಂದ ಅಲರ್ಟ್ ಆಗವ್ರೆ. ನೀನ್ ಏನಾದ್ರು ಆಚೆ ಕಾಣಿಸ್ಕೊಂಡೆ ಅಂತಂದ್ರೆ ಅವ್ರ ಹತ್ರ ಐತಲ್ಲ ದೊಡ್ಡಮ್ಮ, ಅದನ್ನ ಹಿಡ್ಕೊಂಡು ದುಡ್ಡು ಮಾಡ್ಬಿಡ್ತಾರೆ. ಸ್ವಲ್ಪ ಹುಚ್ಕೊಂಡಿರು. ಕ್ಷಮಿಸ್ಬಿಡಮ್ಮ, ನನಗೆ ನಾಮಕರಣ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಏನಾದರೂ ಒಂದು ಉಡುಗೊರೆ ತಗೊಬರ್ತಾ ಇದ್ದೆ ಮಗುಗೆ. ನೀವ್ ಹೆಸರಿಟ್ಟಿದ್ದೆ ನಮ್ಮ ಪಾಲಿನ ದೊಡ್ಡ ಉಡುಗೊರೆ ಅಣ್ಣ. ಅವಳಿಗೊಂದು ಕಾಲ್ಗೆಜೆ ಮಾಡಿಸಿ ಬರ್ತೀವಿ. ನೋಡಿದ್ಯಾ, ಹೇಳ್ದೆ ನಾನು. ಎಲ್ಲಿ ಅರ್ಥ ಆಗತ್ ನಿನ್ಗಿದೆಲ್ಲ? ಸುಮ್ ಕುತ್ಕೋ ರಾಜ ನೀನು. ಅಕ್ಕ, ನಿಮ್ಮಿಬ್ರನ್ನು ಬೀಗ್ರಾವತಣ್ಣ ಕರ್ಸಿ ಈಗ ನಿನ್ ಕೈಲೇ ಕೆಲಸ ಮಾಡಿಸಿದ್ರೆ ಚೆನ್ನಾಗಿರುತ್ತಾ ಹೇಳು? ಹಾ, ಯಜಮಾನಿ ತರ ಮಾತಾಡ್ತಿದ್ಯಾ ಕಣೆ. ಓ,
ನಾನೇ ಮನೆಯಿಂದ ಹೋದ್ಮೇಲೆ ನೀನೇ ಈ ಮನೆ ಯಜಮಾನಿ ಆಗ್ಬಿಟ್ಟಿದ್ಯಾ ಅಲ್ವಾ? ಅಯ್ಯೋ ಮಾರಾಯ್ತಿ, ಈ ಮನೆಗ್ ಯಾವತ್ತಿದ್ರು ನೀನೊಬ್ಳೆ ಯಜಮಾನಿ. ದೇವಣ್ಣ ಬಾ ದೇವಣ್ಣ. ಅಪ್ಪ ಏನೋ ತರ್ತಿದಾರೆ. ಇಲ್ಲಿಡು. ಬಿಡು ಬಿಡು ಬಿಡು. ಆಯ್ತು ದೇವಣ್ಣ, ಬೆಳಗ್ಗೆ ಸಿಗ್ತೀನಿ. ಓಕೆ. ಏನಪ್ಪ ಇದು? ಏನೋ ಪೆಟ್ಟಿಗೆ ತಗೊಂಡ್ಬಂದಿದ್ಯಾ? ಪೆಟ್ಟಿಗೆ ಅಲ್ಲ ಕಣವ, ಇದ್ರೊಳಕ್ಕೆ ನೀರು ಹಾಕ್ಬಿಟ್ಟು ಕರೆಂಟ್ಗೆ ಹಾಕ್ಬಿಟ್ರೆ ಚುರ್ರ್ ಅಂತ ಬಂದು ತಣ್ಣಗೆ ಗಾಳಿ ಬರ್ತದಂತೆ. ತಣ್ಣಗ್ ಗಾಳಿ ಬರುತ್ತಾ? ಅಕ್ಕ, ಇದು ಏರ್ ಕೂಲರು. ಅದೇ ಇದು. ಅದ್ ಸರಿ, ಇದನ್ನೆಲ್ಲ ಯಾಕೆ ತರಕ್ ಹೋದೆ ನೀನು? ಅಲ್ಲ ಕಣವ, ಅಳಿಯಂದ್ರಿಗೆ ತಂಪಾಗಿ ಮನೆ ಕಂಡು ಅಭ್ಯಾಸ ಅಲ್ವಾ. ನಮ್ಮನೆ ತಂಪಾಗಿದ್ದದ, ರಾತ್ರಿ ಆಯ್ತು ಅಂದ್ರೆ ದೋಸೆಕೆ, ಅದಕ್ಕೆ ತಂದೆ ಇದ. ಅಲ್ಲ ಕಣಪ್ಪ, ಇದಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಗುತ್ತೋ ಏನೋ. ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಏನ್ ಸಾಲ ಮಾಡಿದ್ಯಾ? ಹೊಸ್ತಲ್ಲ ಕಣವ ಇದು. ನಮ್ಮ ಟೈಲರ್ ಅಂಗಡಿ ಬಸವಣ್ಣ ಇಲ್ವಾ, ಅವನ ಅಂಗಡಿಗೆ ಹೋದೆ. ಹಿಂಗೆ ಮಾತಾಡ್ತಾ ಇವತ್ತು ಅಳಿಯಂದ್ರು ಬಂದವ್ರು ಕಣಪ್ಪ, ನಮಗೆ ಫ್ಯಾನ್ ಬೇರೆ ಇಲ್ಲ, ಹೆಂಗ್ ಮನಗ್ತಾರೋ ಏನು ಅಂದೆ. ನಿಮಗೆ ಮಾತ್ರ ಅಳಿಯನ, ಇಡೀ ಕಾಲೋನಿಗೆ ಅಳಿಯ ಅಲ್ವಾ ಅವರು. ನಮಗೂ ಅವ್ರ ಮೇಲೆ ಪ್ರೀತಿ ಐತೆ, ನನ್ನ ಅಂಗಡಿಲಿ ಇದೈತೆ, ತಗೊಂಡೋಗು ಅಂದ, ತಗೊಬಂದೆ. ಸರಿ, ಇದನ್ನ ಹೇಗ್ ಬಳಸೋದು ಅಂತ ಕೇಳ್ಕೊಂಡ್ ಬಂದಿದ್ಯಾ? ಅಕ್ಕ, ಕೇಳೋದೇನಿದೆ, ನನಗ್ ಗೊತ್ತು. ಇದ್ರೊಳಗ್ ನೀರ್ ಹಾಕಿ ಆನ್ ಮಾಡ್ಬೇಕು. ಅವಾಗ ಚಕ್ರಕ್ಕೆ ನೀರ್ ತಾಗಿ ತಂಪಾಗ್ ಗಾಳಿ ಬರುತ್ತೆ. AC ತರನೇ ಇರುತ್ತಕ್ಕ. ಲೇ ದಡ್ಡಿ, ನೀರ್ ಹಾಕಿದ್ರೆ ಕರೆಂಟ್ ಶಾಕ್ ಹೊಡಿಯಲ್ವೇನೆ? ಏನ್ ಮಾತಾಡ್ತಿದ್ಯಾ ರಾಜಿ ನೀನು? ಅಯ್ಯೋ, ಇದ್ರ ಮ್ಯಾನುಫ್ಯಾಕ್ಚರ್ ಇರೋದೇ ಹೀಗೆ. ಏರ್ ಕೂಲರು. ಅಪ್ಪರ ಏನ್ರಿ, ಹಳೆಯಂದ್ರ ಮನಿಗ್ ಬಂದಾರಂತ ಹೇಳಿ ಏರ್ ಕೂಲರ್ ತರ್ಸಿರಿ? ಇದೆಲ್ಲ ಏನಕ್ಕೆ ರಾಮಯ್ಯ ಅವರೇ? ನಿಮ್ಗೋಸ್ಕರ ಹೇಳಿ ಅಂದ್ರೆ, ಈ ನಮ್ಮ ಸೆಕೆ ಅಲ್ಲವ್ರ, ನಿಮಗೆ ನೆಮ್ಮದಿಯಾಗಿ ನಿದ್ದೆ ಬಂದು ಮಲಗಬೇಕಲ್ಲವ್ರ, ತೊಂದರೆ ಆಗಬಾರ್ದು ಅಂತ ತಂದೆ. ತೊಂದರೆಗಿಂದ್ರೆ ಏನೂ ಇಲ್ಲ ರಾಮಯ್ಯ ಅವರೇ. ನಾನಿಲ್ಲಿ ಐಷಾರಾಮಿ ಜೀವನ ನಡೆಸೋದಕ್ಕೆ ಬಂದಿಲ್ಲ, ಈ ಮನೆ ಅಳಿಯನಾಗೂ ಬಂದಿಲ್ಲ. ಈ ಮನೆ ಮಗ್ನಾಗೋದಕ್ಕೆ ಬಂದಿದ್ದೀನಿ. ನನ್ನ ಕುಟುಂಬ ಹೇಗಿರುತ್ತೋ ಹಾಗೆ ನಾನು ಇರೋದಕ್ಕೆ ಬಯಸ್ತೀನಿ. ನೀವು ಈ ಥರ ಎಲ್ಲ ನಡ್ಕೊಂಡ್ರೆ ನಂಗೆ ತುಂಬ ಮುಜುಗರ ಆಗುತ್ತೆ. ಅಯ್ಯಯ್ಯೋ, ಅಡಿಯಂದ್ರೆ ನೀವು ಆಡ್ತಿರೋದೇನೋ ದೊಡ್ಡ ಮಾತು, ಆದರೆ ನಮ್ಮ ಸಮಾಧಾನಕಾರ ಇವೆಲ್ಲ ಮಾಡ್ಬೇಕಲ್ಲವ್ರ. ಪಾಪ್ರಿ, ಪ್ರೀತಿಯಿಂದ ತಂದಾರ ಬಿಡ್ರಿ ಇರ್ಲಿ. ಏರ್ ಕೂಲರ್ ಮಾತ್ರ ಬಹಳ ಚಂದ ಐತಿ, ಗಾಳಿ ತಣ್ಣಗ್ ಬೀಸ್ತೈತಿ. ಚಿಟ್ಟಣ್ಣ, ಅದಿನ್ನೂ ಆನೇ ಆಗಿಲ್ಲ. ಕಿಟಕಿ ಗಾಳಿ ಹಂಗಾದ್ರ ಚಿಟ್ಟೆ, ನೀನು ಸುಮ್ಮನಿರು, ನಿಂಗೆ ಗೊತ್ತಾಗಲ್ಲ. ಇಲ್ಲೇ ಉಳ್ಕೋತೀನಿ ಅಂತ ಅಂದಿರ್ ಬೇರೆ, ಏರ್ ಕೂಲರ್ ಬೇರೆ ಐತಿ, ತಣ್ಣಗ್ ನಿದ್ದೆ ಮಾಡ್ರಿ, ಬಹಳ ಚಲೋ ನಿದ್ದೆ ಬರ್ತೈತಿ. ಮಾತ್ರ ಸೊಳ್ಳಿ ಅದಾವು, ಸೊಳ್ಳಿ ಕಡಿದ್ರೆ ಒಂದ್ ಅರ್ಧ ಲೀಟರ್ ರಕ್ತ ಹೋಗತ್ ನೋಡ್ರಿ. ತಲೆ ಕೆಡ್ಸ್ಕೊಬಿಡ್ರಿ ಅದಕ್ಕ. ನಾನು ಅದನಿ ಮುಂಜಾನೆ ದಾಳಿಂಬೆ ಹಣ್ಣಿನ ಜ್ಯೂಸ್ ತಗೊಂಬರ್ತೀನಿ, ರಕ್ತ ಹೆಚ್ಚಾಕತಿ. ಬರ್ಲ ನಾನು? ಕೂಲರು ಬಹಳ ಚಂದ ಐತಿ. ಓಕೆ ಸರ್, ನೋ ಪ್ರಾಬ್ಲಮ್. ನೀವು ಬನ್ನಿ ಸರ್, ಎಲ್ಲ ನೋಡ್ಕೋತೀನಿ ನಾನು. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಸರ್, ಹೇಳಿ ಮೇಡಮ್. ತೀರ್ಥಂಕರ್ ಪ್ರಸಾದ್ ಅವ್ರ ರೂಮಲ್ಲಿ ಇಲ್ವಾ? ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಓ ಸಾರಿ ಮೇಡಮ್, ಅವ್ರು ಆಕ್ಚುಲಿ ರೂಮ್ ನ ವೆಕೆಟ್ ಮಾಡಾಯ್ತು. ವಾಟ್? ವೆಕೇಟ್ ಮಾಡಿದ್ರಾ? ಯಾವಾಗ? ಇವತ್ತೇ ಮೇಡಮ್. ಮೋಸ್ಟ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಇಲ್ಲ ಅನ್ಸುತ್ತೆ, ಒಂದ್ಸರಿ ಚೆಕ್ ಮಾಡಿ ನೋಡಿ ಮೇಡಮ್. ಅವ್ರು ರೂಮ್ ಯಾಕೆ ಖಾಲಿ ಮಾಡಿದ್ರು? ಅವ್ರ ಈ ಹೋಟೆಲ್ ಇರ್ತಾರೆ, ನಾನು ಅವ್ರ ಮನ್ಸನ್ನ ಆರಾಮಾಗಿ ಗೆಲ್ಬೋದು ಅಂತ ಅನ್ಕೊಂಡಿದ್ದೆ. ಸುಮಾನ ಏನಾದ್ರೂ ಗೇಮ್ ಆಡ್ಬಿಟ್ಲಾ? ಅವ್ರು ಇಲ್ಲೇ ಇದ್ದಿದ್ರೆ ನನಗ್ ಲಾಭ ಆಗ್ತಿತ್ತು. ಯಾಕೆ ಅವ್ರು ಹೇಳ್ದೆ ಕೇಳ್ದೆ ಖಾಲಿ ಮಾಡಿದ್ರು? ಏನೋ ಆಗಿದೆ, ಖಂಡಿತ ಏನೋ ಆಗಿದೆ. ಕೆಲಸ ಉಳ್ಕೊಂಡವಪ್ಪ, ಬಂದ್ಗಿಂದ್ಬಿಟ್ರೆ ಏನ್ ಮಾಡೋದು? ಸುಮ್ಮನೆ ನೀನ್ ಇವತ್ತು ಮಾಡಿರೋ ಕೆಲಸಕ್ಕೆ ಒಟ್ನಲ್ಲಿ ನನ್ನ ಮರ್ಯಾದೆ ಹೋಯ್ತದೆ. ಯಾಕಪ್ಪ ಅಂತದೇನಾಯ್ತೀಗ? ರಾಜೇ, ನೀನು ಹೇಳವ, ಅದು ಬೇರೆ ಜೋಡ್ಸಿಲ್ಲ. ನೀನೇ ಹೇಳು ಅಂತ ನನಗೆ ಹೇಳಿದ್ರೆ ನಾನೇನ್ ಹೇಳಪ್ಪಯ್ಯ, ನೀನೇ ಹೇಳು. ಅಯ್ಯೋ, ಹಾಲಿಟ್ಟಿದ್ದೀನಿ. ಯಾರಾದ್ರೂ ಒಬ್ರು ಹೇಳ್ತೀರಾ? ಏನಾಯ್ತೀಗ? ಇನ್ನೇನವ್ವ, ಸಾಹೇಬ್ರು ಬರ್ತಾರೆ ಅಂತ ನಾನು 5-6 ತರ ತರಕಾರಿ, ಕಾಳು, ಬೇಳೆ ಎಲ್ಲ ತಂದಿದ್ರೆ ನೀನ್ ಬರೀ ಒಂದೇ ತರ ಪಲ್ಯ ಮಾಡ್ಕೊಂಡು ಕೂತಿದೀಯಂತೆ, ಸರಿನಾ? ಇಷ್ಟೇನಾ? ಸಾಹೇಬ್ರು ತಿನ್ನೋದೇ ಅಷ್ಟು. ಭಾವ ಅಷ್ಟೇ ತಿನ್ನೋದು ಅಂತ ನೀನೇ ಹೇಳ್ತೀಯ?
ನೀನೇ ತಾನೇ ಯಾವಾಗ್ಲೂ ಹೇಳ್ತಿದ್ದೆ ಅವ್ರ ಮನೇಲಿ 10 ತರದ ಅಡ್ಗೆ ಮಾಡ್ತಾರೆ ಅಂತ. ನೋಡಿದ್ರೆ ಈಗ ಒಂದೇ ಪಲ್ಯ ಸಾಕು ಅಂತ ಹೇಳ್ತಾ ಇದ್ಯಾ. ಅಕ್ಕ, ನಮಗ್ ಕಷ್ಟ ಆಗ್ಬಾರ್ದು ಅಂತ ತಾನೇ ಹೀಗೆಲ್ಲ ಹೇಳ್ತಿದ್ಯಾ? ಅಯ್ಯೋ ದೇವ್ರೆ, ಹಂಗೇನು ಇಲ್ಲ ಕಣೆ ರಾಜಿ. ಸಾಹೇಬ್ರು ಬರ್ತಾರಲ್ಲ, ಬೇಕಾದ್ರೆ ಅವ್ರನ್ನೇ ಕೇಳ್ಕೊ. ಅದ್ಬೇಕು ಇದ್ಬೇಕು ಅಂತ ಭಾವ ನಮಗ್ ಕೇಳಲ್ಲ ಅಂತ ನಮಗ್ ಗೊತ್ತು. ಅವಳು ಹೇಳ್ತಿರೋ ದಿಟ, ಈಗ ಏನು ಮಾಡಕ್ ಆಗೋದಿಲ್ಲ, ನಾನು ಅಂಗಡಿಗೆ ಹೋಗ್ಬಿಟ್ಟು ಸ್ವೀಟು ಅದು ಇದು ತಂದ್ಬಿಡ್ತೀನಿ. ಅಪ್ಪ ಏನು ಬೇಡ. ಇರವ ಬಂದೆ. ಓಹೋ, ಸಾಹೇಬ್ರು ಬಂದೇ ಹೋಗ್ಬಿಟ್ರು ಕಣವ. ಏನೋ ಮಾತುಕತೆ ನಡೀತಾ ಇದೆ, ಏನಾಯ್ತು ಸುಮ್ಮನವ್ರೆ? ನೋಡಿ ಸಾಹೇಬ್ರೆ, ನೀನು ಏನು ಹೇಳೋದು ಬೇಡ, ಸುಮ್ಮನಿರವ. ನೋಡಿ ಸಾಹೇಬ್ರೆ, ನೀವು ಬರ್ತೀರಾ, ರುಚಿ ರುಚಿಯಾಗಿ ಅಡುಗೆ ಮಾಡವ ಅಂತೇಳಿ ಎಲ್ಲ ಸಾಮಾನು ತಕ್ಕೊಟ್ರೆ ಬರೀ ಒಂದೇ ಒಂದು ಪಲ್ಯ ಮಾಡ್ಕೊಂಡು ಕೂತೈತಿ ಹುಡುಗಿ. ನಾನ್ ಮಾಡ್ತೀನಿ ಅಂದೆ, ನನ್ಗೂ ಮಾಡೋದಕ್ ಬಿಡ್ಲಿಲ್ಲ. ಇವಳೇ ಮಾಡ್ತೀನಿ ಅಂತ ಹೇಳಿ ಒಂದೇ ಪಲ್ಯ, ಚಪಾತಿ, ಅನ್ನ, ಸಾರು ಇಷ್ಟೇ ಮಾಡಿದಾಳೆ ಭಾವ. ಅಲ್ವಾ ತಂಗಿ, ಚಪಾತಿ, ಪಲ್ಯ, ಅನ್ನ, ಸಾರು ಅಲ್ಲ 4 ಥರದ್ ಮಾಡ್ಯಾಳ. ಇನ್ನೇನ್ ಮಾಡ್ಬೇಕಾಗಿತ್ತು? ಹೆಸರು ಬೇಳೆ ತರಿಸಿದ್ದೆ, ಪಾಯಸ ಮಾಡೋದಕ್ಕೆ ಬಿಟ್ಟಿಲ್ಲ ಇವಳು. ಅದು ಒಂದು ಮಿಸ್ ಆಗೈತೆ ನೋಡು. ಆಕ್ಚುಲಿ ಹೆಸರುಬೇಳೆ ಪಾಯಸ ಅಂದ್ರೆ ನಂಗೆ ಬಹಳ ಇಷ್ಟ. ಆದ್ರೆ ಸಾಹೇಬ್ರಿಗೆ ಚಿಟ್ಟೆ, ಅಳಿಯ ಬಂದಿದ್ದಾನೆ ಅಂತ ಸತ್ಕಾರ ಮಾಡೋದ್ ಬೇಡ. ನೀವು ಡೈಲಿ ಏನು ಊಟ ಮಾಡ್ತಿರೋ, ಹೇಗಿರ್ತಿರೋ ಅಷ್ಟೇ ಸಾಕು. ಸುಮ್ಮನೆ ಅವ್ರು ಅಡುಗೆ ಮಾಡಿದಾರಲ್ಲ, ನಂಗೆ ಅದು ಸಾಕು. ಸಾಹೇಬ್ರೆ, ಅದು ರಾಮಯ್ಯ ಅವರೇ, ನಾನೇನು ಒಂದೇ ದಿನ ಇರ್ತೀನ? ನಾಳೆ ಇರೋದ್ ಬೇಡ ಅಂತ ಅನ್ಸಿರಬೇಕಾದ್ರೆ ಹಬ್ಬದ ಊಟನೇ ಮಾಡಿಸಿ. ಅಯ್ಯೋ ಸಾಹೇಬ್ರೆ, ನೀವಿನ್ನು 4 ದಿನ ನಮ್ಮಲ್ಲಿ ಇದ್ರು ಖುಷಿನೇ. ಮಗಳೇ, ಹೆಸರುಬೇಳೆ ಪಾಯಸ ನಾಳೆ ಮಾಡವ. ಸರಿ, ನಂಗೆ ಹೊಟ್ಟೆ ಸಿಗ್ತಾ ಇದೆ, ಊಟ ಮಾಡೋಣ. ರಾಜಿ ಬಾ. ಬನ್ನಿ ಬನ್ನಿ ಬನ್ನಿ, ಮರ್ತೇ ಬಿಟ್ಟಿದೆ ಸಾಹೇಬ್ರೆ. ಕೂತ್ಕೊಳ್ಳಿ ಇದ್ಯಾಕೆ? ಊಟ ಮಾಡಕ್ಕೆ. ನೀವು ಕೆಳಗ್ ಕೂತಲ್ವ ಊಟ ಮಾಡೋದು? ಅದು ನಮ್ಮ ಮನೆ ಬರ, ನಾವು ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀವಿ. ನೀವ್ ಹಂಗ್ ಮಾಡಕ್ ಆಯ್ತದ್ರ? ನಾನು ನಿಮ್ ಹಾಗೆ ಕೆಳಗಡೆ ಕೂತೇ ಊಟ ಮಾಡ್ತೀನಿ. ಅಯ್ಯೋ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ರಾಮಯ್ಯ ಅವರೇ. ಆಯ್ತು ಆಯ್ತು ಸಾಹೇಬ್ರೆ. ಚಿಟ್ಟೆ, ನಿಂಗೇನ್ ಸ್ಪೆಷಲ್ ಆಗಿ ಬೇರೆ ಹೇಳ್ಬೇಕಾ? ಕೂತ್ಕೋಬಾ. ಸಾಹೇಬ್ರ, ನೀವು ಗ್ರೌಂಡ್ ಫ್ಲೋರ್ನ ಕೂತ್ಕೊಂಡು ಕೆಲಸ ಮಾಡಕತ್ತೀರಿ, ಮಾಡ್ರಿ. ನಂದೇನು ಅಭ್ಯಂತರ ಇಲ್ಲ. ಅದು ತಂಗ್ಯವ ಹೆಸರುಬೇಳೆ ಪಾಯಸ ಮಾಡ್ತೀನಿ ಅಂತ ಹೇಳಿದ್ಲು, ಆದ್ರೆ ಇವತ್ತು ಮಾಡಂಗಿಲ್ಲಲ್ಲ. ಮಾಡಿದ್ರೆ ಇಲ್ಲ ನೋಡ್ರಿ, ಇಟ್ಟು ಡಬ್ರೆಗೆ ಹಾಕೊಂಡು ತಿಂತಿದ್ದೆ. ಮನೆಗ ನಮ್ಮವ್ವ 15-20 ರೊಟ್ಟಿ ಮಾಡ್ಯಾಳ. ಬರ್ತೀನಿ, ಬಾಯ್. ಚಿಟ್ಟೆ, ಹೊಸಿ ಊಟ ಮಾಡ್ಕೊಂಡು ಹೋಗಪ್ಪ. ಇನ್ನೊಂದು ಚಪಾತಿ ಹಾಕವ? ಇಲ್ಲ ರಾಮಯ್ಯ ಅವರೇ, ನಾನು ಇಷ್ಟೇ ಊಟ ಮಾಡೋದು. ರಾಜಿ, ನೀರ್ ತಗೊಂಬಾರೆ. ಅಲ್ಲೇ ಇಡೋದಲ್ವೇ ನಮ್ಮ? ಸಾಹೇಬ್ರೆ, ಚೆನ್ನಾಗಿದ್ಯಾ? ಇಲ್ಲ, ತುಂಬಾ ಚೆನ್ನಾಗಿದೆ. ಚೆನ್ನಾಗ್ ಮಾಡವಳ ನಮ್ಮ ಮಗಳು? ಸುಮ್ಮ ಅವ್ರ ಕೈ ರುಚಿ ನಂಗೇನು ಹೊಸ್ದ? ಅವ್ರ ಅಡ್ಗೆ ಯಾವಾಗ್ಲೂ ಚೆನ್ನಾಗಿರುತ್ತೆ.